ನೀವು ನಾನು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ದೆ 5 ವರ್ಷ ಆಳಿದರು, ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೆಲ್ಲ ಸಮಾಜದವರು ಮುಗಿಸ್ಲಿಲ್ಲ. ಅರಸವರು ಅಲ್ಲಾಳರು 9 ಪಟ್ಟ, ಗೊಲ್ಲಾಳರು 9 ಪಟ್ಟ, ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ. ಅಲ್ಲಾಳರು ಅಂದರೆ ಮಹಮ್ಮದೀಯರು, ಈ ದೇಶವನ್ನು 9 ಪಟ್ಟ ಆಳಿದರು. ಬಲ್ಲಾಳರು ಪಾಳೆಗಾರರು, ಪಾಳೆಪಟ್ಟುಗಳು, ಇವೆಲ್ಲ 9 ಪಟ್ಟ ಆಳಿರು. ಗೊಲ್ಲಾಳರು ಯದುವಂಶಸ್ಥರು, ಮೈಸೂರು ಒಡೆಯರು, ಅದರಲ್ಲಿ ಆಲಮತ್ ಸಮಾಜರು ಬರ್ತಾರೆ. ಇವರು 9 ಪಟ್ಟ. ಈಗ 9 ಪಟ್ಟಗಳನ್ನು ಆಳಿದು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು. ಆ ದಿಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ. ಆ ದೃಷ್ಟಿಯಲ್ಲಿ ಹೇಳಿದೀವಿ ಹೊರತು ಡಿ ಕೆ ಶಿವರ ಬಗ್ಗೆ ಆಗಲಿ, ಮೊಯ್ಲೂರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ನಮಗಿದೆ. ನಮಗೆ ಅವರು ಬೇಕಾದವರೇ. ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ. ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ, ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ. ಚಂದ್ರನನ್ನು ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಳೆ ಬೆಳೆ, ಆ ಧಾನ್ಯಗಳು, ರಾಜರ ಬದಲಾವಣೆಗಳು, ಯುದ್ಧಗಳು ಇವೆಲ್ಲ ಹೇಳ್ತಾರೆ. ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು. ಒಕ್ಕಲಿಗರು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ. ಅನ್ನವನ್ನು ಕೊಡುವಂಥರೇ ಅವರು, ಭೂಮಿಯನ್ನು ಉಳುವಂಥರೇ ಅವರು. ಅದರಲ್ಲಿ ಹಾಗೆ ಇದಕ್ಕೆ ಜಾತಿ ಲೇಪನ ಹಂಚೋದು ಬೇಡ. ಒಕ್ಕಲಿಗ ಸಮಾಜ ಜಗತ್ತೇ ಬಾಗಬೇಕು, ದುಡಿದು ಅನ್ನ ಕೊಡುವಂಥರು ಅವರು. ಅವ್ರು ಅನ್ನ ಕೊಡಿದ್ರು ನಾವೆಲ್ಲ ಬದುಕು. 2 ವರ್ಷ ಅಂತ ಏನೋ ಅಂದ್ಕೊಂಡಿದ್ರು. ಇವಾಗ ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಇವರು ಮೊನ್ನೆ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಬಂದರು. ಒಂದೇ ಒಂದು ಹೇಳ್ತೀನಿ, ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ. ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಭಾಳ ಇದ್ದಾವೆ. ನಾವು ಹೇಳಿರ್ತಕ್ಕಂಥದ್ದು ಕೇವಲ ವ್ಯಕ್ತಿಯ ಚಿಂತನೆ ಅಲ್ಲ, ಸಮಗ್ರ ಭವಿಷ್ಯದ ಚಿಂತನೆ. ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಬುಕ್ಕರು. ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಚಿರಸ್ಥಾಯಿಯಾಗಿದೆ. ಆ ಸಾಮ್ರಾಜ್ಯದ ಕೊಡುಗೆಗಳು, ನೆನಪುಗಳು ಮತ್ತು ಮೈಸೂರು ದಸರಾದಾಗಲಿ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ. ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬುಕ್ಕವರು. ಅಕ್ಕಬುಕ್ಕವರು ಆಲಮತ ಸಮಾಜ ಸಂಬಂಧಪಟ್ಟಂಥವರು. ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಮಾಜದ ಮೇಲೆ, ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಕೆಡುಕಾಗೋದು ಕಷ್ಟ. ಆ ದೃಷ್ಟಿಯಿಂದ ಈಗ ಆಲಮತ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಅವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ ಅನ್ನತಕ್ಕಂಥ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚಿಂತನೆ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು. ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ, ಬೇರೆ ಸಮಾಜ ಅಷ್ಟಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ. ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ. ನಾವು ಕಂಡಂಥ ಉದಾಹರಣೆಗಳು, ತಿಳ್ತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಹಿಂದೆಯೂ ನಾನು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ದೆ 5 ವರ್ಷ ಆಳಿದರು, ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೆಲ್ಲ ಸಮಾಜದವರು ಮುಗಿಸ್ಲಿಲ್ಲ. ಅರಸವರು ಅಲ್ಲಾಳರು 9 ಪಟ್ಟ, ಗೊಲ್ಲಾಳರು 9 ಪಟ್ಟ, ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ. ಅಲ್ಲಾಳರು ಅಂದರೆ ಮಹಮ್ಮದೀಯರು, ಈ ದೇಶವನ್ನು 9 ಪಟ್ಟ ಆಳಿರು. ಬಲ್ಲಾಳರು ಪಾಳೆಗಾರರು, ಪಾಳೆಪಟ್ಟುಗಳು, ಇವೆಲ್ಲ 9 ಪಟ್ಟ ಆಳಿರು. ಗೊಲ್ಲಾಳರು ಯದುವಂಶಸ್ಥರು, ಮೈಸೂರು ಒಡೆಯರು, ಅದರಲ್ಲಿ ಆಲಮತ್ ಸಮಾಜರು ಬರ್ತಾರೆ. ಇವರು 9 ಪಟ್ಟ. ಈಗ 9 ಪಟ್ಟಗಳನ್ನು ಆಳಿದು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು. ಆ ದಿಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ. ಆ ದೃಷ್ಟಿಯಲ್ಲಿ ಹೇಳಿದೀವಿ ಹೊರತು ಡಿ ಕೆ ಶಿವರ ಬಗ್ಗೆ ಆಗಲಿ, ಮೊಯ್ಲೂರ ಬಗ್ಗೆ ಆಗಲಿ ಅಭಿಪ್ರಾಯ ಮುತ್ತುಗ ಇವೆಲ್ಲ ಬರ್ತವೆ. ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ, ಒಂದೊಂದು ಫಲವನ್ನು ಕೊಡ್ತವೆ.
ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ರು, ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ, ಆ ಹೊಗೆಯಿಂದ ಪರಿಸರ ಶುದ್ಧವಾಗ್ತಾ ಇತ್ತು. ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಬರ್ತಾ ಇತ್ತು. ಕ್ರೂರವಾದ ಪ್ರಾಣಿಗಳು ಕಾಡಿನಾಗ ಯಾರು ಇರ್ತಾರೆ? ಕ್ರೂರವಾದ ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ. ಈ ಯಜ್ಞ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ, ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ. ಆವಾಗ ಮನುಷ್ಯರೊಂದಿಗೆ ಅವು ಸ್ನೇಹಿಗಳಾಗ್ತವೆ. ಅನೇಕ ಕಥೆಗಳನ್ನು ಕೇಳಿದ್ದೀವಿ. ಸ್ವಾಮಿಗಳಿದ್ದರು, ಅಲ್ಲಿ ಹುಲಿ ಬರ್ತಾ ಇತ್ತು, ಸಿಂಹ ಬರ್ತಾ ಇತ್ತು, ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ದರು. ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಆಗ್ತಾ ಇತ್ತು, ಕ್ರೂರತ್ವವನ್ನು ಕಳ್ಕೊಳ್ತಾ ಇದ್ದು ಒಂದು ಚಿಂತನೆ. ಆನಂತರ ರಾಜರು ಮಹಾರಾಜಗಳು, ಇವತ್ತಿನ ರಾಜರಿಗೆ 10 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು. ಆವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು. ಇದ್ದಲ್ಲೇ ಆದೇಶ ಕೊಡ್ತೆ ತಲೆ ಕಟ್ಟು ಮಾಡುವುದಿದ್ದ ಅವನು. ಅಂತಹ ಶಕ್ತಿ ಅವನಿಗಿತ್ತು, ಸಾರ್ವಭೌಮತ್ವವಿತ್ತು. ಅಂಥವ್ರು ಏನು ಮಾಡ್ತಾಯಿದ್ರು? ನಾರುಮುಡಿಯಲ್ಲಿ, ಬರಿಗಾಲಿನಲ್ಲಿ ಕಾಡಿಗೆ ಹೋಗಿ, ಆಶ್ರಮಕ್ಕೆ ಹೋಗಿ, ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾ ಇದ್ದರು, ನಾಡಿನ ಸುಖವನ್ನು ಬೇಡ್ತಾ ಇದ್ದರು, ಆಶೀರ್ವಾದ ತಗೊಂಡು ಬರ್ತಾಯಿದ್ರು. ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು, ನಾಡಿಗೆ ಮಳೆ ಬೆಳೆ ರೋಗ ರುಜಿನಗಳನ್ನು ದೂರ ಮಾಡುವಂಥ, ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು. ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ. ಆಜ್ಯ ಅಂದರೆ ತುಪ್ಪ ಅಂತೇಳಿ. ನಾನು ಬರ್ತಾ ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ, ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ, ಆಜ್ಯದ ಮಹತ್ವವೇನು? ಹಾಲು ಕರಿತೀರ ನೀವು, ಹಾಲನ್ನು ಕರಿತೀರ, ಅದರ ಆಯುಷ್ಯ ಎಷ್ಟು? ಹಾಲಿನ ಆಯುಷ್ಯ, ಹಾಲು ಕರೆದ ಹಾಲಿಗೆ ಆಯುಷ್ಯ ಎಷ್ಟು? 12 ಗಂಟೆ. ಹಾಲು ಕರೆದ 12 ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ, ಉಪಯೋಗ ಬರೋದಿಲ್ಲ. ಮನುಷ್ಯ ಭಾಳ ಬುದ್ಧಿವಂತ. ಈ ಹಾಲನ್ನು ಕೆಡದಂಗೆ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತೀರಿ? ಬೆಂಕಿ ಹಾಕ್ತೀರಾ, ಅಂದರೆ ಹಾಲನ್ನು ಕಾಸ್ತೀರಾ. ಹಾಲನ್ನು ಕಾಸ್ತೀರಾ, ಕೆಂಪು ಕಾದ ಮೇಲೆ ಆರಿಸಿ